ಎಸ್, ಇವತ್ತಿನ ಹಣಕಾಸು ಪ್ರಪಂಚದಲ್ಲಿ ಕ್ರೆಡಿಟ್ ಸ್ಕೋರ್ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಸಂಬಳ ಹೆಚ್ಚಿದ್ದಷ್ಟು ಕ್ರೆಡಿಟ್ ಸ್ಕೋರ್ ಹೆಚ್ಚುತ್ತದೆ ಎಂದು ಕೆಲವರು ತಪ್ಪಾಗಿ ಭಾವಿಸಿರುವುದುಂಟು. ವಾಸ್ತವವಾಗಿ ಅಧಿಕ ಸಂಬಳಕ್ಕೂ ಕ್ರೆಡಿಟ್ ಸ್ಕೋರ್ಗೂ ತೀರಾ ನೇರ ಸಂಬಂಧ ಕೂಡ ಇಲ್ಲ. ಕ್ರೆಡಿಟ್ ಸ್ಕೋರ್ ಕೆಲಸ ಮಾಡುವುದು ಬೇರೆ ರೀತಿಯಲ್ಲಿ, ಅದರ ಲೆಕ್ಕಾಚಾರವು ಕೂಡ ಬೇರೆ ರೀತಿಯಲ್ಲಿ ಇರುತ್ತದೆ. ಕ್ರೆಡಿಟ್ ಸ್ಕೋರ್ ಎಂಬುದು ನೀವು ಸಾಲ ನಿರ್ವಹಣೆಯನ್ನ ಹೇಗೆ ಮಾಡ್ತೀರಿ ಎನ್ನುವುದನ್ನ ತಿಳಿಸುವಂತಹ ಒಂದು ಕ್ರಮ. 300 ರಿಂದ 900 ಅಂಕಗಳವರೆಗೆ ಕ್ರೆಡಿಟ್ ಸ್ಕೋರ್ ಇರುತ್ತದೆ. 300 ಅಂದ್ರೆ ತೀರ ಕಳಪೆ, 900 ಅಂದ್ರೆ ಅತ್ಯುತ್ತಮ. ಇಲ್ಲಿ ಸಾಲ ಎಂದರೆ ಪರ್ಸನಲ್ ಲೋನ್, ಹೋಮ್ ಲೋನ್ ಮತ್ತು ಕ್ರೆಡಿಟ್ ಕಾರ್ಡ್ ಬಳಕೆಯು ಕೂಡ ಸಾಲವಾಗಿಯೇ ಇರುತ್ತದೆ. ಕ್ರೆಡಿಟ್ ಸ್ಕೋರ್ ವಿಚಾರದಲ್ಲಿ ಗಮನಿಸಬೇಕಾದ ಸಂಗತಿ ಏನೆಂದ್ರೆ, ಬಿಲ್ ನಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಅನ್ನು ಮಾತ್ರ ಪಾವತಿಸಿ ಮುಂದಿನ ಬಿಲ್ ನಲ್ಲಿ ಪೂರ್ಣ ಕಟ್ಟಿದರಾಯ್ತು ಎಂದು ಕೆಲವರು ಮುಂದೂಡ್ತಾರೆ. ಇಂಥ ಅಭ್ಯಾಸವಿದ್ರೆ ಹಿಂದೆ ಬಿಟ್ಟು ಬಿಡಿ. ಮಿನಿಮಮ್ ಬ್ಯಾಲೆನ್ಸ್ ಬದಲು ಪೂರ್ಣ ಬಿಲ್ ಪಾವತಿಸುವುದು ಉತ್ತಮ. ಅಧಿಕ ಸಂಬಳ ಇದ್ದಾಗ ನೀವು ಹೆಚ್ಚು ಹಣಕಾಸು ಭದ್ರತೆ ಹೊಂದುವ ಅವಕಾಶಗಳು ಹೆಚ್ಚು. ಸಾಲವನ್ನು ಸರಿಯಾಗಿ ನಿಭಾಯಿಸಲು ಅನುಕೂಲವಾಗುತ್ತದೆ. ಈ ಮೂಲಕ ಅಧಿಕ ಸಂಬಳವು ಪರೋಕ್ಷವಾಗಿ ಕ್ರೆಡಿಟ್ ಸ್ಕೋರ್ಗೆ ಪುಷ್ಟಿ ಕೊಡಬಹುದು. ಹಣಕಾಸು ಶಿಸ್ತು ಇಲ್ಲದಿದ್ರೆ ನೀವೆಷ್ಟೇ ಸಂಬಳ ಪಡೆದರೂ ಪ್ರಯೋಜನ ಇರುವುದಿಲ್ಲ. ಇದನ್ನ ನೀವು ಗಮನದಲ್ಲಿಟ್ಕೊಳ್ಳಿ.